ಎಲ್ಲರಿಗೂ ನಮಸ್ಕಾರ. ಮಾಣಿ.What ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು BM ರಿಸರ್ಚ್ ಸೆಂಟರ್ ಅವರ ಮತ್ತೊಂದು ವಿಡಿಯೋವನ್ನು ತೋರಿಸಲು ಸಂತೋಷವಾಗುತ್ತದೆ. ಅಂದರೆ ಜನರಿಗೆ ಕೆಲವರಿಗೆ ಬುದ್ಧಿ ಇರುತ್ತದೆ, ಕೆಲವರಿಗೆ ಹಣ ಇರುತ್ತದೆ. ಬುದ್ಧಿ ಮತ್ತು ಹಣ ಎರಡೂ ಸೇರಿದಾಗ ಅದರ ಗುಣವೇ ಬೇರೆಯಾಗಿರುತ್ತದೆ. ಅಂತಹ ಎರಡೂ ಸೇರಿದವರು ಏನಾಗಿರುತ್ತಾರೆ, ಎರಡೂ ಸೇರಿದವರು ಹೇಗಿರುತ್ತಾರೆ ಎಂಬುದನ್ನು ತಿಳಿದು ಅದರಂತೆ ನಾವು ಜೀವನದಲ್ಲಿ ಯಾರಿಗೆ ಹಣ ಇದೆ, ಯಾರಿಗೆ ಬುದ್ಧಿ ಇದೆ ಎಂಬುದನ್ನು ತಿಳಿದುಕೊಂಡರೆ ಅವರ ಬಗ್ಗೆ ನಾವು ಹೆಚ್ಚು ಎಚ್ಚರಿಕೆಯಿಂದ ಇರ್ಬೋದು. ಕೆಲವರು ಹಣ ಇದ್ದರಿಂದ ಏನು ಬೇಕಾದ್ರೂ ಮಾಡ್ಬೋದು ಅಂತ ತಿಳ್ಕೊಂಡಿರ್ತಾರೆ, ಕೆಲವರು ಬುದ್ಧಿವಂತಿಕೆಯಿಂದ ಏನು ಬೇಕಾದ್ರೂ ಮಾಡ್ಬೋದು ಅಂತ ತಿಳ್ಕೊಂಡ್ರೆ. ಆದರೆ ಹಣ ಬುದ್ಧಿ ಎರಡೂ ಇದ್ದಾಗ ಅವರ ಜೀವನ ರೀತಿಯೇ ಬೇರೆಯಾಗಿರುತ್ತದೆ. ಹಾಗಾದರೆ ನಾವು ಯಾರಿಗೆ ಬುದ್ಧಿ ಇದೆ, ಯಾರಿಗೆ ಹಣ ಇರುತ್ತೆ, ಯಾರಿಗೆ ಬುದ್ಧಿಯಿಂದ ಕೆಲಸ ಮಾಡ್ತಾರೆ ಎಂಬುದನ್ನು ತಿಳಿದುಕೊಂಡರೆ ನಾವು ನಮ್ಮ ಜೀವನದಲ್ಲಿ ನಮ್ಮಲ್ಲಿ ಯಾವ ಗುಣ ಇದೆ ಎಂಬುದನ್ನು ತಿಳಿದುಕೊಂಡು ಅಭಿವೃದ್ಧಿ ಆಗಲು ಸಾಧ್ಯ. ಹಾಗಾದರೆ ಈ ಬುದ್ಧಿ ಇರುವುದು ಯಾವ ರೀತಿ ಇರುತ್ತದೆ, ಹಣ ಬಂದು ಸೇರುವಂತಹ ಅವರ ಕೈ ಹಸ್ತದಲ್ಲಿ ಏನು ಚಿಹ್ನೆ ಇರುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಮಾಣಿ.What ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿ.What ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನದಲ್ಲಿ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡರೆ ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ ಆಗ್ತೀರಿ, ಸಂತೋಷ ಸಿಗುತ್ತೆ. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲ್ನಲ್ಲಿ ತಿಳಿಯುವಂತಹ ಅವಕಾಶ ಇದೆ. ಅದಕ್ಕಾಗಿ ನೀವು ಏನು ಮಾಡಬೇಕು ಎಂಬುದನ್ನು ನೀವು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ಕೂಡಲೇ ನಿಮಗೆ ಏನು ಮಾಡಬೇಕೆಂಬುದನ್ನು ತಿಳಿಸಿಕೊಡುತ್ತೇವೆ. ಅದರಂತೆ ನೀವು ಮುಂದುವರಿದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಿಗೆ ಬರುತ್ತದೆ. ಹಾಗೆ ಪ್ರತಿಯೊಂದು ವಿಚಾರವನ್ನು ನೀವು ಕೂಲಂಕಷವಾಗಿ ಯೋಚಿಸಿ ನಿರ್ಧರಿಸಿ ಮಾಡಬೇಕು. ಕೆಲವು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ, ಕೆಲವರಿಗೆ ನಂಬಿಕೆಗಳಿರುವುದಿಲ್ಲ, ಇನ್ನು ಕೆಲವರಿಗೆ ಇದರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಇರುವುದಿಲ್ಲ. ಅಂತಹ ಜನಗಳು ಇದರ ಬಗ್ಗೆ ಹಸ್ತರೇಖಾ ಸಾಮುದ್ರಿಕೆ ಜನಗಳಿಗೆ ತೊಂದರೆ ಕೊಡುವಂಥದ್ದು, ಜನಗಳಿಗೆ ಮೋಸ ಹೋಗುವಂಥದ್ದು ಎಂಬುದೆಲ್ಲ ಹೇಳುತ್ತೆ. ಆದರೆ ಸರಿಯಾಗಿ ರೀತಿ ತಿಳಿದುಕೊಂಡು ಹಸ್ತರೇಖಾ ಸಾಮುದ್ರಿಕೆ ಬಗ್ಗೆ ತಿಳಿದುಕೊಂಡಾಗ ಅದು ನಿಮ್ಮ ಜೀವನದಲ್ಲಿ ಯಾವ ರೀತಿ ಪರಿಣಾಮಕಾರಿಯಾಗಿದೆ ಎಂಬುದನ್ನು ನಿಮ್ಮ ಭವಿಷ್ಯ ನೋಡಿ ನೀವು ತಿಳಿದುಕೊಳ್ಳಬಹುದು. ಅಂದರೆ ಸರಿಯಾಗಿ ನೀವು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಭವಿಷ್ಯ ಹೇಗಿರುತ್ತದೆ ಎಂಬುದನ್ನು ನೀವು ಈ ಹಸ್ತರೇಖಾ ಸಾಮುದ್ರಿಕೆಯಿಂದ ತಿಳಿದುಕೊಳ್ಳಬಹುದು. ಅದಕ್ಕೆ ಬೇಕಾದ ಪರಿಹಾರವನ್ನು ತಿಳಿದುಕೊಳ್ಳಬಹುದು. ಅಂದರೆ ಈಗ ನಾನು ನಿಮಗೆ ಒಂದು ಹೊಸ ವಿಚಾರವನ್ನು ಹೇಳ್ತಿದ್ದೇನೆ. ಬುದ್ಧಿ ಮತ್ತು ಸಂಪತ್ತಿನ ಸ್ಥಾನಮಾನಗಳನ್ನು ತಿಳಿಯುವುದು ಹೇಗೆ, ಯಾರಿಗೆ ಬುದ್ಧಿ ಇದೆ, ಯಾರಿಗೆ ಸ್ಥಾನಮಾನಗಳು ಅಥವಾ ಯಾರಿಗೆ ಆಸ್ತಿ ಬರುತ್ತದೆ, ಯಾರು ಸಂಪನ್ನರಾಗ್ತಾರೆ, ಯಾರು ಸಂಪತ್ಭರಿತರಾಗ್ತಾರೆ ಎಂಬುದನ್ನು ತಿಳಿದುಕೊಳ್ಳೋಣ. ಅದೇ ನೋಡಿ, ಬುದ್ಧಿ ಎಂಬುದು ಎಲ್ಲಿರುತ್ತೆ, ಬುದ್ಧಿಯನ್ನು ನೋಡಬೇಕು ಅಂದರೆ ಬುದ್ಧಿ ಕೇಂದ್ರ ಯಾವುದು ಅನ್ನೋದು ತಿಳ್ಕೊಬೇಕು. ಸಾಮಾನ್ಯವಾಗಿ ಈ ಬುಧ ಕಿರುಬೆಳ್ಳ ಕೆಳಗಿರುವುದೇ ಇದೇ ಬುದ್ಧಿಯ ಸ್ಥಾನ. ಇದು ಬುದ್ಧಿಯ ಸ್ಥಾನ, ಅಂದರೆ ಬುದ್ಧಿವಂತಿಕೆಯ ಸ್ಥಾನವನ್ನು ನೋಡಬೇಕು. ಬುಧಪರ್ವ, ಅದಕ್ಕೆ ಬುಧಪರ್ವ ಅಂತೀವಿ ನಾವು. ಈ ಬುಧಪರ್ವವೇ ಬುದ್ಧಿಶಕ್ತಿಯನ್ನು ನೋಡಬೇಕಾದ ಮೊದಲ ಸ್ಥಾನ. ಇವರು ಈ ಬುಧಪರ್ವ ಅಂದರೆ ಮೆರ್ಕ್ಯುರಿ ಮೌಂಟ್ ಚೆನ್ನಾಗಿ ಉಬ್ಬಿದಂತೆ ಶುದ್ಧವಾಗಿದ್ದರೆ ಆ ವ್ಯಕ್ತಿ ಜಾಣರಾಗಿರುತ್ತಾರೆ, ವ್ಯವಹಾರದಲ್ಲಿ ಹೆಚ್ಚಿನ ತಿಳುವಳಿಕೆ ಉಳ್ಳವರಾಗಿರುತ್ತಾರೆ, ಜನರೊಂದಿಗೆ ಭಾಳ ಸುಂದರವಾಗಿ ಮಾತಾಡುತ್ತಾರೆ, ಜನರೊಂದಿಗೆ ಮಾತುಕತೆ ಆಕರ್ಷಕ ವ್ಯಕ್ತಿತ್ವವನ್ನು ಮಾತಿನಿಂದ ಅವರು ಕಟ್ಟಿಕೊಳ್ಳುತ್ತಾರೆ. ಅಂದರೆ ಬುಧಪರ್ವ ಚೆನ್ನಾಗಿದ್ದರೆ ಅವರು ಜಾಣತನ, ಧನ ಸಂಪಾದನೆ ಮತ್ತು ಅವರು ಉತ್ತಮವಾದ ವಾಗ್ಮಿ, ಅಂದರೆ ಚೆನ್ನಾಗಿ ಮಾತಾಡ್ತಾರೆ ಎಂಬುದನ್ನು ತಿಳ್ಕೋಬೇಕು. ಹಾಗೆ ನೋಡಿ, ಬುದ್ಧಿ ರೇಖೆ ಚೆನ್ನಾಗಿರಬೇಕು, ಎದ್ದು ಕಾಣುವಂತೆ ಉಬ್ಬಿದಂತೆ ಇರಬೇಕು. ಅಂದರೆ ಇದು ಉಬ್ಬಿದಂತೆ ಕಾಣಬೇಕು. ಹಾಗಾದರೂ ಬುದ್ಧಿರೇಖೆ, ನಮ್ಮ ಬುದ್ಧಿರೇಖೆ ಅಂದರೆ ಜ್ಞಾನರೇಖೆ, ಜ್ಞಾನರೇಖೆಯು ಚೆನ್ನಾಗಿರಬೇಕು.
ಜ್ಞಾನರೇಖೆ ಚೆನ್ನಾಗಿದ್ದಾಗ ಅವರ ತಿಳುವಳಿಕೆ ಮಟ್ಟ ಚೆನ್ನಾಗಿರುತ್ತದೆ. ಈ ಬುಧಪರ್ವ ಜಾಣರಾದಂತಹ ವ್ಯಕ್ತಿಗಳು, ವ್ಯವಹಾರಸ್ಥರು, ಮಾತುಗಾರರು, ಸುಂದರವಾಗಿ ಹೆಚ್ಚಿನ ಕಮ್ಯುನಿಕೇಷನ್ ಸ್ಕಿಲ್ ಇರುವಂತಹ ವ್ಯಕ್ತಿಗಳಲ್ಲಿ ಈ ಚೆನ್ನಾಗಿರುತ್ತದೆ. ಅದೇ ಬುದ್ಧಿರೇಖೆಯೂ ಚೆನ್ನಾಗಿರುತ್ತೆ, ಅಂದರೆ ಜ್ಞಾನರೇಖೆಯೂ ಚೆನ್ನಾಗಿರುತ್ತದೆ. ವ್ಯಾಪಾರ ವ್ಯವಹಾರದಲ್ಲಿ ಅಥವಾ ಶಿಕ್ಷಕರಾಗಿ ಅಥವಾ ಲಾಯರಾಗಿ, ಸಾಹಿತಿಗಳಾಗಿ, ಸೂಕ್ಷ್ಮ ಬುದ್ಧಿವಂತರು ಆಗಿರುವಂತಹ ವ್ಯಕ್ತಿಗಳಾಗಿರುತ್ತಾರೆ. ಅಂದರೆ ಇವರು ಉತ್ತಮ ಶಿಕ್ಷಕರಾಗುವಂಥ ಸಾಧ್ಯತೆ ಇದೆ, ಸಾಹಿತಿ ಆಗುವಂಥ ಸಾಧ್ಯತೆ ಇದೆ, ಅಥವಾ ಲಾಯರ್ ಆಗ್ಬೋದು. ಅಂದರೆ ಮಾತಿನಿಂದ ಯಾವ ಕೆಲಸ ಮಾಡ್ತಾರೋ ಆ ಕೆಲಸದಲ್ಲಿ ಇವರಿಗೆ ಉತ್ತಮ ಫಲವನ್ನು ನಾವು ನೋಡಬಹುದು. ಅಂದರೆ ಮಾತಿನಿಂದ ಅವರು ಯಾವುದೇ ಒಂದು ರೀತಿಯ ಕೆಲಸವನ್ನು ಉತ್ತಮವಾದ ರೀತಿಯಲ್ಲಿ ಮಾಡುವುದರಿಂದ ವ್ಯಾಪಾರ ವ್ಯವಹಾರದಲ್ಲಿಯೂ ಅವರು ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುತ್ತಾರೆ. ಅದರಲ್ಲೂ ಇದು ಪಿಂಕ್ ಕಲರಿನದ ಹಸ್ತವಾಗಿದ್ದರೆ ಅವರಲ್ಲಿ ಇಂತಹ ಗುಣಗಳು ಹೆಚ್ಚಾಗಿ ಕಂಡುಬರುತ್ತದೆ. ಪಿಂಕ್ ಕಲರ್ ಅಂದರೆ ಅಳು ಗುಲಾಬಿ ಅಂದರೆ ನಸು ಗುಲಾಬಿ ಬಣ್ಣದ ಹಸ್ತವಾಗಿದ್ದರೆ ಅವರಲ್ಲಿ ಇಂತಹ ಗುಣಗಳು ಹೆಚ್ಚಾಗಿ ಕಂಡುಬರುತ್ತದೆ. ಇನ್ನು ಯಾವುದೇ ಇವರ ರೇಖೆಯಲ್ಲಿ ನೋಡಿ ಇಂತಹ ಚಿಹ್ನೆ ಇದ್ದರೆ ಅದು ಒಳ್ಳೆಯದಲ್ಲ. ಅವರ ಜೀವನದಲ್ಲಿ ಅವರಿಗೆ ಎಂತಹ ಗುಣಗಳಿದ್ದರೂ ನಷ್ಟವಾಗುತ್ತದೆ. ಲಾಕ್ ಆಫ್ ಅಭಿವೃದ್ಧಿ ಅಂದರೆ ಲಾಕ್ ಆಫ್ ಡೆವಲಪ್ಮೆಂಟ್. ಅವರ ಯಾವುದೇ ಜೀವನದಲ್ಲಿ ಯಾವುದೇ ಅಭಿವೃದ್ಧಿಯೂ ಆಗೋದಿಲ್ಲ, ಅವರ ಅಭಿವೃದ್ಧಿ ಕುಂಠಿತವಾಗುತ್ತದೆ. ಇನ್ನು ನಾನು ಕಮ್ಯುನಿಕೇಷನ್ ಅಂತ ಹೇಳಿದೆ, ಅವರಿಗೆ ಕಮ್ಯುನಿಕೇಷನ್ ಸ್ಕಿಲ್ ಇರುತ್ತೆ ಅಂತ ಹೇಳಿದ್ದೆ. ಆದರೆ ಅವರ ಕೈಯಲ್ಲಿ ಇಲ್ಲೆಲ್ಲಾದರೂ ಹೀಗಿರುವಂತಹ ಒಂದು ದೀಪ ಚಿಹ್ನೆ, ಅದು ಹೀಗೂ ಇರ್ಬೋದು, ದೀಪ ಚಿಹ್ನೆ ಬಂದರೆ ಅವರ ಕಮ್ಯುನಿಕೇಷನ್ ಸ್ಕಿಲ್ಲು, ಅವರ ಮಾತಾಡುವ ಶಕ್ತಿ ಅಂದರೆ ಜನರಿಗೆ ಇಷ್ಟವಾಗುವಂತೆ ಮಾತಾಡುವಂತಹ ಶಕ್ತಿ ಕಳೆದುಕೊಳ್ಳುತ್ತಾರೆ ಎಂಬುದಾಗಿ ತಿಳಿಯಬೇಕು. ಒಂದು ವೇಳೆ ಅವರ ಇಲ್ಲಿ ಈ ಬುಧಪರ್ವದಲ್ಲಿ ಒಂದು ತ್ರಿಕೋಣ ಚಿಹ್ನೆ ಇದ್ದರೆ, ಇದರಲ್ಲಿ ಒಂದು ತ್ರಿಕೋಣ ಚಿಹ್ನೆ ಇದ್ದರೆ ಅವರ ಕಮ್ಯುನಿಕೇಷನ್ ಸ್ಕಿಲ್ ಬೇರೆ ಎಲ್ಲರಿಗಿಂತಲೂ ಉತ್ತಮವಾಗಿರುತ್ತದೆ. ಅವರು ತಮ್ಮ ಮಾತಿನಿಂದ ಹೆಚ್ಚಿನ ಧನ ಸಂಪಾದನೆಯನ್ನು ಮಾಡುತ್ತಾರೆ. ಇನ್ನೂ ಒಂದು ವೇಳೆ ಅವರ ಕೈ ಹಸ್ತದಲ್ಲಿ ಈ ಥರದ ನಕ್ಷತ್ರ ಚಿಹ್ನೆ ಇದ್ದರೆ, ಇದನ್ನು ಮೊದಲು ಹೇಳಿದ್ದೇನೆ, ನಕ್ಷತ್ರ ಚಿಹ್ನೆ ಇದ್ದರೆ ಅವರಿಗೆ ಅತ್ಯುತ್ತಮ ವಾಗ್ಮಿಯಾಗಿ, ಅತ್ಯುತ್ತಮ ವ್ಯವಹಾರಸ್ಥನಾಗಿ ಜೀವನದಲ್ಲಿ ಅವರು ಮುಂದುವರಿಯುತ್ತಾರೆ, ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುತ್ತಾರೆ ಎಂದು ತಿಳಿದುಕೊಳ್ಳಬಹುದು. ಇನ್ನು ಒಂದು ವೇಳೆ ಅವರ ಹಸ್ತದಲ್ಲಿ ಯಾವುದೇ ಆದರೂ ಕಪ್ಪು ಚುಕ್ಕೆ ಇದ್ದರೆ, ಇಲ್ಲಿ ಒಂದು ಕಪ್ಪು ಚುಕ್ಕೆ ಇದ್ದರೆ ಅವರು ಮೋಸದಿಂದ ಹಣ ಸಂಪಾದನೆ ಮಾಡುತ್ತಾರೆ. ಕಪ್ಪು ಚುಕ್ಕೆ ಇದ್ದರೆ ಮೋಸದಿಂದ ಹಣ ಸಂಪಾದನೆ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇವರು ಎಂತಹ ಮೋಸ ವಂಚನೆಗೊಳಗಾದರೂ ಅವರಲ್ಲಿ ಈ ಥರ ಒಂದು ಚೌಕಾಕಾರದ ಗುರುತು ಇದ್ದರೆ ಅವರು ಎಲ್ಲ ಸಮಸ್ಯೆಗಳಿಂದಲೂ ಅವರು ಬಿಡುಗಡೆಯಾಗಿ ಉತ್ತಮವಾದ ಜೀವನವನ್ನು ನಡೆಸುತ್ತಾರೆ. ಅವರಿಗೆ ಎಂತಹ ಕಂಟಕ ಬಂದರೂ ಸಹ ಅವರು ಜೀವನದಲ್ಲಿ ಅದರಿಂದೆಲ್ಲ ಪಾರಾಗಿ ಯಶಸ್ವಿ ಜೀವನ ಮಾಡುತ್ತಾರೆ. ಈಗ ಒಂದು ವೇಳೆ ಇವರ ಕೈಯಲ್ಲಿ ಈ ಥರದ ರೇಖೆಗಳಿದ್ದರೆ ಹೀಗೆ ರೇಖೆಗಳಿದ್ದರೆ ಇಂತಹ ವ್ಯಕ್ತಿಗಳು ವೈದ್ಯರಾಗ್ಬೋದು, ಡಾಕ್ಟ್ರಾಗಿ ಓದಬಹುದು, ರೋಗವನ್ನು ಗುಣಪಡಿಸುವಂತಹ ಯಾವುದಾದ್ರೂ ಒಂದು ವಿದ್ಯೆಯನ್ನು ಕಲಿತಿರುತ್ತಾರೆ, ಚಿಕಿತ್ಸಕರಾಗಿರುತ್ತಾರೆ,
ಇಲ್ಲವೇ ಅವರು ಜ್ಯೋತಿಷಿಯಾಗಿರ್ಬೋದು, ಇಲ್ಲವೇ ಮಂತ್ರವಿದ್ಯೆ ಕಲಿಯುವರಾಗಿರ್ಬೋದು. ಇಂತಹ ಯಾವುದಾದರೂ ಒಂದು ವಿಧದಲ್ಲಿ ಅವರು ತಮ್ಮ ಜೀವನದಲ್ಲಿ ಎಂದಾದರೂ ಒಮ್ಮೆ ಆದರೂ ಮಾಡದೇ ಮಾಡ್ತಾರೆ. ಅವರು ಅಂತಹ ವಿದ್ಯೆಯನ್ನು ಕಲಿತರೆ ಅವರು ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ. ಆದರೆ ಈ ರೇಖೆಗಳೆಲ್ಲವೂ ಹೀಗಿರಬೇಕು, ಅದಕ್ಕೆ ಅಡ್ಡರೇಖೆ ಇರಬಾರದು. ಅಡ್ಡರೇಖೆ ಬಂದರೆ ಅದೆಲ್ಲವೂ ವ್ಯರ್ಥ, ಅವರಿಗಿದ್ದರೆ ಎಲ್ಲವೂ ವ್ಯರ್ಥ ಎಂಬುದನ್ನು ತಿಳಿಯಬೇಕು. ಹೀಗೆ ಹಲವಾರು ವಿಚಾರಗಳನ್ನು ನಾವು ಹೀಗೆ ತಿಳಿದುಕೊಳ್ಳಬಹುದು. ಹಲವಾರು ವಿಚಾರಗಳನ್ನು ತಿಳ್ಕೊಳ್ಳಬಹುದು. ಇವರು ಈಗ ನೋಡಿ ಈ ಥರ ನಾವು ಹಲವು ವಿಚಾರಗಳನ್ನು ತಿಳಿದುಕೊಂಡಿದ್ದೇವೆ. ಇಂಥ ವಿಚಾರಗಳು ನಿಮ್ಮ ಜೀವನದಲ್ಲಿ ನಿಮ್ಮ ಉಪಯೋಗಕ್ಕೆ ಬರುವಂಥದ್ದು. ಅಂದರೆ ಈಗ ಬುಧಪರ್ವದ ಮಹತ್ವ ಏನು, ಬುದ್ಧಿಶಕ್ತಿಯಿಂದ ಏನು ಮಾಡ್ತಾರೆ, ಬುದ್ಧಿಶಕ್ತಿಗೆ ಏನು ಉಪಯೋಗ, ಆ ಬುದ್ಧಿ ನಿಮಗಿದ್ದರೂ ಸಹ ಯಾಕೆ ನಿಮ್ಮ ಕೆಲಸ ಕಾರ್ಯಗಳು ಯಾಕೆ ನಡೀತಾ ಇಲ್ಲ ಎಂಬುದರ ಬಗ್ಗೆ ಕೆಲವು ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ. ಅಂತಹ ಯಾವುದಾದರೂ ದೋಷ ಫಲಗಳು ನಿಮ್ಮ ಹಸ್ತದಲ್ಲಿ ಇದೆಯೇ ಎಂಬುದನ್ನು ನೋಡಿ. ಅಲ್ಲದಿದ್ದರೆ, ಎಂಥ ದೋಷ ಫಲಗಳಿಲ್ಲದಿದ್ದರೆ ನೀವು ಅಂದುಕೊಂಡಂತೆಯೇ ನಿಮ್ಮ ಜೀವನವು ಮುಂದೆ ಸಾಗುವುದು. ಅಂತಹ ಹಲವು ವಿಷಯಗಳಿವೆ. ಇಂಥ ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗುತ್ತೇನೆ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ನೀವಿನ್ನೂ ಮಾನಿ.What ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾನಿ.What ಟೈಮ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನದಲ್ಲಿ ನೀವು ಯಶಸ್ವಿಯಾಗಬಹುದು. ಅದೇ ರೀತಿ ನೋಡಿ, ನೀವು ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಆಗಲೇ ನಿಮಗೆ ಸರಿಯಾಗಿ ವಿಷಯಗಳು ತಿಳಿಯುವುದು. ನಿಮಗೆ ಭವಿಷ್ಯ ತಿಳಿಯಲು ಆಸಕ್ತಿ ಇದ್ದರೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ನನಗೆ ಭವಿಷ್ಯ ತಿಳಿಯಬೇಕು ಅಂತ ತಿಳಿಸಿದ್ರೆ ಸಾಕು. ನಾವು ಮುಂದೇನು ಮಾಡಬೇಕು ಎಂಬುದನ್ನು ನಿಮಗೆ ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರಿದರೆ ನಿಮಗೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಿಗೆ ಬರುತ್ತದೆ. ನೀವು ನೋಡಿ ಓದಿ ತಿಳಿದುಕೊಳ್ಳಬಹುದು. ಅದಕ್ಕಾಗಿ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಲು ಮರೆಯಬೇಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.